ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಸೊ ಈಗ ನಾನು ಒಂದು ಹೊಸ ಹುದ್ದೆಯೊಂದಿಗೆ ಬಂದಿದ್ದೇನೆ. ಸೊ ಈ ಹುದ್ದೆ ಬಂದು ಕೇಂದ್ರ ಸರ್ಕಾರದ್ದು ಅಂತ ಹೇಳ್ಬೋದು. ಸೊ ನಿಮಗೆಲ್ಲ ಗೊತ್ತಿರುವಂಥದ್ದೇ. ಸೊ ಕೇಂದ್ರ ಸರ್ಕಾರದ ಒಂದು ಹುದ್ದೆ. ಸೊ ಇದು ಇಂಡಿಯನ್ ಏರ್ ಫೋರ್ಸ್ ಅಲ್ಲಿ ಓಪನಿಂಗ್ಸ್ ಇರುವಂಥದ್ದು. ಸೊ ಬನ್ನಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಂತ ಹೋಗೋಣ. ಸೊ ನೋಡಿ, ರಿಜಿಸ್ಟ್ರೇಷನ್ನು ನಾಳೆಯಿಂದ ಶುರುವಾಗುವಂಥದ್ದು. ಸೊ ಡಿಸೆಂಬರ್ 1ನೇ ತಾರೀಕಿಂದ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ, ಅಂದರೆ ಆನ್ಲೈನ್ ಅಪ್ಲಿಕೇಶನ್ಸ್ ಸ್ಟಾರ್ಟ್ ಆಗುವಂಥದ್ದು. ಸೊ ಕೊನೆ ದಿನಾಂಕ 30 ಡಿಸೆಂಬರ್ 2021 ಕೊನೆ ದಿನಾಂಕ ಆಗಿರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಬನ್ನಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಂತ ಹೋಗೋಣ. ಸೊ ಇದಕ್ಕೆ ಯಾವುದೇ ಒಂದು ಪದವಿ ಆಗಿದ್ರು ಸಾಕು ಅಂತ ಹೇಳ್ಬೋದು. ಸೊ ಯಾವುದೇ ಒಂದು ಪದವಿ ಸೊ ಇದಕ್ಕೆ ಆಗಿದ್ರೆ, ಸೊ ಇದು ನಾನ್ ಟೆಕ್ನಿಕಲ್ ಅಂದ್ರೆ, ಸೊ ಈ ಒಂದು ಬೇರೆ ಟೆಕ್ನಿಕಲ್ ನ ಬಿಟ್ಟು ನಾನ್ ಟೆಕ್ನಿಕಲ್ ಬೇರೆ ಆಫೀಸ್ ವರ್ಕ್ಸ್ ಎಲ್ಲ ಏನೇನಿರುತ್ತೆ, ಸೊ ಆ ಒಂದು ಹುದ್ದೆಗಳಿಗೆ ಕೂಡ ರಿಕ್ರೂಟ್ಮೆಂಟ್ ಮಾಡ್ತಾರೆ ಇಂಡಿಯನ್ ಏರ್ ಫೋರ್ಸ್ ಅಲ್ಲಿ ಅಂತ ಹೇಳ್ಬೋದು. ಸೊ ಬನ್ನಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಂತ ಹೋಗ್ತಾ ಇರೋಣ. ಸೊ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ನೋಡಿ, ಮೊದಲಿಗೆ ನೋಡಿ, ಇನ್ವೈಟ್ಸ್ ಮೆನ್ ಅಂಡ್ ವುಮೆನ್ ಫಾರ್ ಇಂಡಿಯನ್ ಸಿಟಿಸನ್ ಅಂತ ಕೇಳ್ತಾರೆ. ಮಹಿಳಾ ಮತ್ತು ಪುರುಷ ನಾಗರಿಕರಿಗೆ ಸೊ ಇದೊಂದು ಅಪ್ಲಿಕೇಶನ್ ಅಂತ ಹೇಳ್ಬೋದು. ಸೊ ಇಬ್ರಿಗೂ ಕೂಡ ಒಂದೊಂದು ಅವಕಾಶ ಇದೆ ಅಂತ ಹೇಳ್ಬೋದು. ಸೊ ಮೇಲ್ ಅಂಡ್ ಫಿಮೇಲ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ ಫಾರ್ ದಿಸ್ ಪೋಸ್ಟ್ ಅಂತ ಹೇಳ್ಬೋದು. ಸೊ ಮಹಿಳಾ ಮತ್ತೆ ಪುರುಷರಿಗೂ ಇಬ್ರಿಗೂ ಕೂಡ ಇರುವಂತ ಒಂದು ಅಪ್ಲಿಕೇಶನ್ ಅಂತ ಹೇಳ್ಬೋದು. ನೋಡಿ, ಹೆಚ್ಚಿನ ಮಾಹಿತಿಗಾಗಿ ಅಂತ ಹೇಳಿ ಇಲ್ಲಿ ಆಲ್ರೆಡಿ ಆನ್ಲೈನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನಾನು ಆನ್ಲೈನಲ್ಲೂ ನಿಮಗೆಲ್ಲ ಇನ್ಫಾರ್ಮೇಷನ್ನ ಕ್ಲೀನಾಗಿ ಕೊಡ್ತಾ ಹೋಗ್ತಾ ಇರ್ತೀನಿ. ನೋಡಿ, ಇಲ್ಲಿ afcat.cdac.in. ಸೊ ಈ ಒಂದು ವೆಬ್ಸೈಟ್ಗೆ ಹೋದರೆ ಎಲ್ಲ ಇನ್ಫಾರ್ಮೇಷನ್ ಸಿಗುವಂಥದ್ದು. ಸೊ ಅದಕ್ಕಿಂತ ಮುಂಚೆ ಬನ್ನಿ ಒಂದು ನೋಟಿಫಿಕೇಶನಲ್ಲಿ ಕ್ಲೀನಾಗಿ ಎಲ್ಲ ಒನ್ ಬೈ ಒನ್ ತಿಳ್ಕೊತ ಹೋಗೋಣ. ಸೊ ಇಲ್ಲಿ ನೋಡಿ, ಇಲ್ಲಿ ಸೊ SSC ಅಂದರೆ ಶಾರ್ಟ್ ಸರ್ವಿಸ್ ಕಮಿಷನ್ ಅಂತ ಹೇಳಿ, ಸೊ ಶಾರ್ಟ್ ಸರ್ವಿಸ್ ಕಮಿಷನ್ ಇಂದ ಕರಿತಾ ಇದ್ದಾರೆ. ಮತ್ತೆ ಪರ್ಮನೆಂಟ್ ಕಮಿಷನ್ ಅಂತ ಹೇಳಿ ಇಲ್ಲಿ ಕರಿತಾ ಇರುವಂಥದ್ದು. ಸೊ ಎರಡಕ್ಕೂ ಗ್ರೌಂಡ್ ಡ್ಯೂಟಿ ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ಬ್ರಾಂಚಸ್ ಅಂತ ಹೇಳಿ ಎರಡು ಬ್ರಾಂಚಸ್ಗಳಿಗೆ ಕರಿತಾ ಇದ್ದಾರೆ, ಎರಡು ಶಾಖೆಗಳಿಗೆ ಕರಿತಾ ಇರುವಂಥದ್ದು. ಸೊ ಟೆಕ್ನಿಕಲ್ ಇರುತ್ತೆ, ನಾನ್ ಟೆಕ್ನಿಕಲ್ ಅಂತ ಇರುತ್ತೆ. ಸೊ ಟೆಕ್ನಿಕಲ್ ಅಂತಂದ್ರೆ ಇಂಜಿನಿಯರಿಂಗ್ ರಿಲೇಟೆಡ್ ಇರುತ್ತೆ. ಸೊ ನಾನ್ ಟೆಕ್ನಿಕಲ್ ಅಂತ ಅಂದ್ರೆ ಸೊ ಎಲ್ಲ ಆಫೀಸ್ ರೀತಿಯಾದಂಥ ಕೆಲಸಗಳಿರ್ತವೆ. ಸೊ ಇದು ಆಫೀಸ್ ರೀತಿಯಾದಂಥ ಕೆಲಸಗಳು ಅಂದರೆ ಅಡ್ಮಿನಿಸ್ಟ್ರೇಷನ್ನು, ಅಕೌಂಟ್ಸು, ಲಾಜಿಸ್ಟಿಕ್ಸು, ಸೊ ಈ ರೀತಿಯಾದಂತಹ ಎಲ್ಲನೂ ಕೂಡ ಈ ನಾನ್ ಟೆಕ್ನಿಕಲ್ ಅಲ್ಲಿ ಬರುವಂಥದ್ದು. ಸೊ ಬನ್ನಿ ಇದರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಂತ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ AFCAT ಎಂಟ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಗ್ರೌಂಡ್ ಡ್ಯೂಟಿ ಟೆಕ್ನಿಕಲ್, ಗ್ರೌಂಡ್ ಡ್ಯೂಟಿ ನಾನ್ ಟೆಕ್ನಿಕಲ್ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಸೊ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅಂತ ಹೇಳಿ ನಾನು PC ಅಂತ ಆಲ್ರೆಡಿ ಹೇಳಿದ್ದೀನಿ. ಇದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಖಂಡಿತವಾಗ್ಲೂ ಕೊಡ್ತೀನಿ. PC ಅಂದ್ರೆ ಏನು, SSC ಅಂದ್ರೆ ಏನು ಅಂತ ಎಲ್ಲ ಇನ್ಫಾರ್ಮೇಶನ್ ನೋಡ್ತಾ ಹೋಗೋಣ. ಸೊ ನಿಮಗೆ ಕನ್ಫ್ಯೂಷನ್ ಇರ್ಬೋದು, ಸರ್ ಏನಿದು PC SSC ಅಂದ್ರೆ ಏನು ಅಂತ ಹೇಳಿ ನಾನು ನಿಮಗೆ ಹೇಳ್ತೀನಿ ಮುಂದಕ್ಕೆ. ಸೊ ನೋಡಿ, ಇಲ್ಲಿ PC ಗೆ 10 ವೇಕೆನ್ಸಿ ಇರುವಂಥದ್ದು, SSC ಗೆ 41 ಇರುವಂಥದ್ದು, ಅಕೌಂಟ್ಸ್ಗೆ 4 ಮತ್ತು SSC ಗೆ 17, ಲಾಜಿಸ್ಟಿಕ್ಗೆ PC 8, ಸೊ SSC 31 ಅಂತ ಹೇಳಿ. ಸೊ ಇಷ್ಟು ವೇಕೆನ್ಸಿಗಳಿದೆ. ಸೊ ನಾನು ಬರೀ ಗ್ರೌಂಡ್ ಡ್ಯೂಟಿಗೆ ಮಾತ್ರ ಇಂಪಾರ್ಟೆನ್ಸ್ ಅನ್ನ ಕೊಡ್ತೀನಿ. ಸೊ ಯಾರ್ಯಾರು ಫ್ಲೈಯಿಂಗು ಮತ್ತೆ ಟೆಕ್ನಿಕಲ್, ಸೊ ಇಂಜಿನಿಯರಿಂಗ್ ಮಾಡಿರೋರು ಮತ್ತೆ ಈ ಒಂದು ಫ್ಲೈಯಿಂಗ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿರೋರು, ನೋಡಿ ಫ್ಲೈಯಿಂಗ್ SSC ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಮಹಿಳಾ ಮತ್ತೆ ಪುರುಷ ಅಭ್ಯರ್ಥಿಗಳು ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಸೊ ಇದಕ್ಕೆ ಇಂಜಿನಿಯರಿಂಗ್ ಬ್ರಾಂಚಸ್ ಮೋಸ್ಟ್ಲಿ ಕೇಳ್ತಾರೆ. ಏರೋನಾಟಿಕಲ್ ಇಂಜಿನಿಯರಿಂಗ್ ಯಾರು ಮಾಡಿದಿರೋ ಅವ್ರು ಕೇಳುವಂಥದ್ದು. ನಾನು ಇದಕ್ಕೆ ಮಾತ್ರ ಫೋಕಸ್ ಮಾಡ್ತೀನಿ. ಗ್ರೌಂಡ್ ಡ್ಯೂಟಿ ನಾನ್ ಟೆಕ್ನಿಕಲ್ ಅಂತ ಹೇಳಿ ಇದಕ್ಕೆ ಮಾತ್ರ ಫೋಕಸ್ ಮಾಡುವಂಥದ್ದು. ಅಡ್ಮಿನಿಸ್ಟ್ರೇಷನ್, ನೋಡಿ ಇದು ಅಡ್ಮಿನ್, ಅಕೌಂಟ್ಸ್, ಲಾಜಿಸ್ಟಿಕ್ಸ್, ಸೊ ಈ ಮೂರಕ್ಕೂ ಕರೆದಿರುವಂಥದ್ದು ಅಂತ ಹೇಳ್ಬೋದು. ಸೊ ಬನ್ನಿ ನೋಡಿ, ಇಲ್ಲಿ ಮತ್ತೆ ಏನು ಕೊಟ್ಟಿದ್ದಾರೆ ಅಂತಂದ್ರೆ, ನೋಡಿ ಇಲ್ಲಿ PC ಫಾರ್ ಮೆನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಮತ್ತೆ ಇದೊಂದು ಇಂಪಾರ್ಟೆಂಟ್ ನೋಡಿ, ಇಲ್ಲಿ PC ಅಂತ ಏನು ಕೊಟ್ಟಿದ್ದಾರೆ, ಸೊ ಇದು ಬರೀ ಪುರುಷ ನಾಗರಿಕರಿಗೆ ಮಾತ್ರ ಅಪ್ಲೈ ಮಾಡುವಂಥದ್ದು. SSC ಅಂತಂದ್ರೆ ಶಾರ್ಟ್ ಸರ್ವಿಸ್ ಕಮಿಷನ್, ಇದು ಪುರುಷರು ಅಪ್ಲೈ ಮಾಡ್ಬೋದು, ಮಹಿಳಾ ಅಭ್ಯರ್ಥಿಗಳು ಇಬ್ರು ಕೂಡ ಅಪ್ಲೈ ಮಾಡುವಂಥದ್ದು. ಸೊ SSC 41 ಅಂತ ಅಂದ್ರೆ, ಸೊ ಈ ಮಹಿಳಾ ಮತ್ತೆ ಪುರುಷ ಅಭ್ಯರ್ಥಿಗಳಿಗೆ ಸೊ ಒಟ್ಟು 41 ಪೊಸಿಷನ್ಸ್ ಅಂತ ಹೇಳಿ ಅರ್ಥ. ಸೊ ಈ PC ಅಂತಂದ್ರೆ ಸೊ ಬರೀ 10 ಪೊಸಿಷನ್ಸು, ಇದು ಬರೀ ಪುರುಷ ನಾಗರಿಕರಿಗೆ ಮಾತ್ರ ಅಂತ ಹೇಳ್ಬೋದು. ಸೊ ಓನ್ಲಿ ಫಾರ್ ಮೆನ್, ಸೊ ಇದು ಬೋತ್ ಮೆನ್ ಅಂಡ್ ವುಮೆನ್ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇದ್ರಲ್ಲ ನೀವು, ನೋಡಿ ಇಲ್ಲಿ ಆಲ್ರೆಡಿ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿರುವಂಥದ್ದು ಅಂತ ಹೇಳ್ಬೋದು. ಸೊ ನೋಡಿ, ಇಲ್ಲಿ PC ಫಾರ್ ಮೆನ್ ಅಂತ ಹೇಳಿ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಕ್ಯಾಂಡಿಡೇಟ್ ಜಾಯ್ನಿಂಗ್ PC ಆಫೀಸರ್ಸ್ ಸೊ ವುಡ್ ಕಂಟಿನ್ಯೂ ಟು ಸರ್ವ್ ಟಿಲ್ ದ ಏಜ್ ಆಫ್ ಸೂಪರ್ ಆನ್ಯುಯೇಷನ್ ಆಸ್ ಪರ್ ದೇರ್ ಬ್ರಾಂಚ್ ಅಂಡ್ ರ್ಯಾಂಕ್ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಇದು ಅಂದ್ರೆ ಸೊ ಕೊನೆಯವರೆಗೂ ನಿಮ್ಮ ಒಂದು ಸೂಪರ್ ಆನ್ಯುಯೇಷನ್ ಮುಗಿಯೋವರೆಗೂ ಟಿಲ್ ದ ಏಜ್ ಅಂದರೆ ರಿಟೈರ್ಡ್ ಆಗೋವರೆಗೂ ಕೂಡ ಈ PC ಯಲ್ಲಿ ವರ್ಕ್ ಮಾಡುವಂಥದ್ದು ಅಂತ ಇಲ್ಲಿ ಹೇಳ್ಬೋದು. ಶಾರ್ಟ್ ಸರ್ವಿಸ್ ಕಮಿಷನ್ ಅಂದರೆ ಬನ್ನಿ ನೋಡೋಣ ಏನು ಅಂತ ಕೇಳೋದು. ದ ಎಂಗೇಜ್ಮೆಂಟ್ ಪೀರಿಯಡ್ ಫಾರ್ ಫ್ಲೈಯಿಂಗ್ ಬ್ರಾಂಚ್ ಇಸ್ 14 ಇಯರ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಫ್ಲೈಯಿಂಗ್ ಅವ್ರಿಗೆ 14 ಇಯರ್ಸು. ಮತ್ತೆ ನೋಡಿ, ಗ್ರೌಂಡ್ ಡ್ಯೂಟಿ ನಾನ್ ಟೆಕ್ನಿಕಲ್ ಅವ್ರಿಗೆ ಬ್ರಾಂಚಸ್ ವುಡ್ ಬಿ ಪೀರಿಯಡ್ ಫಾರ್ 10 ಇಯರ್ಸ್ ಆ್ಯಂಡ್ ಎನ್ ಎಕ್ಸ್ಟೆನ್ಷನ್ ಆಫ್ 4 ಇಯರ್ಸ್ ಮೇ ಬಿ ಗ್ರಾಂಟೆಡ್ ಸಬ್ಜೆಕ್ಟ್ ಟು ಸರ್ವಿಸ್ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಇದು ನೋಡಿ, ಗ್ರೌಂಡ್ ಡ್ಯೂಟಿ ನಾನ್ ಟೆಕ್ನಿಕಲ್ ಅಂದರೆ ಶಾರ್ಟ್ ಸರ್ವಿಸ್ ಕಮಿಷನ್ಗೆ 14 ವರ್ಷ ಸಮಯಕ್ಕೆ ನಿಮಗೆ ರೆಕ್ರೂಟ್ಮೆಂಟ್ ಮಾಡ್ಕೊತಾರೆ, ನೇಮಕಾತಿ ಮಾಡ್ಕೊತಾರೆ 14 ವರ್ಷದವರೆಗೂ. 10 ವರ್ಷ ಇರುತ್ತೆ, ಆಮೇಲೆ 4 ವರ್ಷ 10 ವರ್ಷನ ಎಕ್ಸ್ಟೆಂಡ್ ಮಾಡಿ 14 ವರ್ಷಕ್ಕೆ ಮಾಡ್ತಾರೆ. ಸೊ ಈ ನೋಡಿ, ಪರ್ಮನೆಂಟ್
ಕಮಿಷನ್ ಅಂತ ಏನಿದೆ, ಪೂರ್ತಿ ನೀವು ರಿಟೈರ್ಡ್ ಆಗೋವರೆಗೂ ಕೂಡ ಅಲ್ಲೇ ಒಂದು ರ್ಯಾಂಕಲ್ಲಿ ನಿಮಗೆ ಬೆನಿಫಿಟ್ಸ್ ಎಲ್ಲ ಸಿಗುವಂಥದ್ದು. ಸೊ ಟಿಲ್ ದ ಏಜ್ ಅಂತ ಹೇಳಿ ಕೊಟ್ಟಿದ್ದಾರೆ, ಅಂದರೆ ನಿಮ್ಮ ರಿಟೈರ್ಡ್ ಆಗೋವರೆಗೂ ಕೂಡ ಈ ಒಂದು ಪರ್ಮನೆಂಟ್ ಪೋಸ್ಟಲ್ಲಿ ಇರುವಂಥದ್ದು. ಸೊ ಅದೇ ಪಿ ಸಿ ಮತ್ತು ಎಸ್ ಎಸ್ ಸಿಗೆ ಕರೆದಿರುವಂಥದ್ದು. ಸೊ 14 ವರ್ಷ ಏನು ಕಡಿಮೆ ಅಂತ ಅಲ್ಲ ಅಂತ ಹೇಳ್ಬೋದು. ಸೊ ಇದು ಕೂಡ ಒಂದು ಒಳ್ಳೆ ಆಮ್, ಸಮಯ ಅಂತ ಹೇಳ್ಬೋದು. ಸೊ 14 ವರ್ಷ ಈ ಒಂದು ಡ್ಯೂಟಿಲಿ ಇರೋದು ಅಂತಂದರೆ ನಿಜವಾಗ್ಲೂ ಒಂದು ಹೆಮ್ಮೆಯಾದಂಥ ವಿಷಯ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಆಮೇಲಿಂದ ಏನೇನು ಕೊಟ್ಟಿದ್ದಾರೆ, ಸೊ ನೋಡಿ ಇಲ್ಲಿ ಗ್ರಾಂಟ್ ಆಫ್ ಪರ್ಮನೆಂಟ್ ಕಮಿಷನ್ ಟು ಎಸ್ ಎಸ್ ಸಿ ವುಡ್ ಬಿ ಕನ್ಸಿಡರ್ಡ್ ಇನ್ ದ ಎಕ್ಸ್ಟೆಂಡೆಡ್ ಟೆನ್ಯೂರ್ ಸರ್ವಿಸ್ ಓನ್ಲಿ ಆಸ್ ಪರ್ ಪ್ರಿವೇಲಿಂಗ್ ಪಾಲಿಸೀಸ್ ಅಂಡ್ ಸಬ್ಜೆಕ್ಟ್ ಟೈಮ್ ಸರ್ವಿಸ್ ರಿಕ್ವೈರ್ಮೆಂಟ್ ಅವೈಲಬಿಲಿಟಿ ವೇಕೆನ್ಸಿ ವಿಲ್ಲಿಂಗ್ನೆಸ್ ಅಂಡ್ ಸೂಟಬಿಲಿಟಿ ಅಂಡ್ ಮೆರಿಟ್. ಸೊ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸೊ ಈ ಒಂದು ಎಸ್ ಎಸ್ ಸಿ ಅವ್ರಿಗೆ ಪರ್ಮನೆಂಟ್ ಮಾಡಬೇಕು ಅಂತಂದರೆ ಅದು ಕೂಡ ಸಾಧ್ಯತೆ ಇದೆ. ಬಟ್ ಆ ಒಂದು ಟೈಮಲ್ಲಿ ಒಂದು ರಿಕ್ವೈರ್ಮೆಂಟ್ ಇತ್ತು ಅಂತಂದರೆ ಮುಂದಕ್ಕೆ ಖಂಡಿತವಾಗ್ಲೂ ನಿಮ್ಮನ್ನು ಪರ್ಮನೆಂಟ್ ಮಾಡೋವಂಥ ಒಂದು ಸಾಧ್ಯತೆ ಕೂಡ ಇದೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಈ ಒಂದು ಪಾಯಿಂಟಲ್ಲಿ ಕೊಟ್ಟಿರುವಂಥದ್ದು ಅಂತ ಹೇಳ್ಬೋದು. ಸೊ ಇಷ್ಟೇ ಇಂಪಾರ್ಟೆಂಟು. ಸೊ ಪಿ ಸಿ ಬಂದ್ಬಿಟ್ಟು ಎಷ್ಟು ಪರ್ಮನೆಂಟ್ ಅಂದರೆ ನೀವು ರಿಟೈರ್ಡ್ ಆಗೋವರೆಗೂ ಕೂಡ ಇರುವಂಥದ್ದು. ಎಸ್ ಎಸ್ ಸಿ ಬಂದ್ಬಿಟ್ಟು ಇಬ್ರಿಗೂ ಇರುತ್ತೆ, ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳಿಗೆ ಇಬ್ರಿಗೂ ಇರುವಂಥದ್ದು. ಇದು 14 ವರ್ಷದವರೆಗೂ ಕೂಡ ಇಲ್ಲಿ ತಗೊಳ್ಳುವಂಥದ್ದು. ಮತ್ತು ನೋಡಿ ಈ ಒಂದು ಪಾಯಿಂಟಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಈ ಒಂದು ಪರ್ಮನೆಂಟ್ ಪೋಸ್ಟ್ ಏನು ಕೊಡ್ತಾರೆ ಈ ಒಂದು ಎಸ್ ಎಸ್ ಸಿಗೆ, ಇವಾಗ ಎಸ್ ಎಸ್ ಸಿ ಶಾರ್ಟ್ ಟರ್ಮ್. ಸೊ ಈ ಒಂದು ಶಾರ್ಟ್ ಟರ್ಮಿಗೆ ಹೆಂಗೆ ಪರ್ಮನೆಂಟ್ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ಮಾಡ್ತಾರೆ. ಸೊ ಅವ್ರಿಗೆ ಒಂದು ವೇಕೆನ್ಸೀಸ್ ಇತ್ತು, ರಿಕ್ವೈರ್ಮೆಂಟ್ ಇತ್ತು, ಸೊ ನೀವು ಒಂದು ಅದಕ್ಕೆ ಸೂಟ್ ಆಗ್ತೀರಾ ಒಂದು ಪೊಸಿಷನ್ಸ್ಗೆ ಅಂತ ಹೇಳಿ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಎಲ್ಲ ನೋಡಿ ಖಂಡಿತವಾಗ್ಲೂ ಪರ್ಮನೆಂಟ್ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ. ಮತ್ತು ನೋಡಿ ಫ್ಲೈಯಿಂಗ್ ಬ್ರಾಂಚಲ್ಲಿ ಫ್ಲೈಯಿಂಗ್ ಅಪ್ಲೈ ಮಾಡೋರು 20 ರಿಂದ 24 ವರ್ಷ ವಯೋಮಿತಿ ಕೇಳಿರುವಂಥದ್ದು. ಮತ್ತು ಗ್ರೌಂಡ್ ಡ್ಯೂಟಿ ನಾನ್ ಟೆಕ್ನಿಕಲ್ ಅವ್ರಿಗೆ 20 ರಿಂದ 26 ವರ್ಷ ವಯೋಮಿತಿಯನ್ನು ಕೇಳಿರುವಂಥದ್ದು. ಸೊ ಇದು ನೋಡ್ಕೊಬೇಕಾಗತ್ತೆ, ಡೇಟಾನ ನೀವು ನೋಡಿಕೊಂಡು ನೀವು ಅಪ್ಲೈ ಮಾಡ್ಬೋದಾಗಿದೆ ಅಂತ ಹೇಳ್ಬೋದು. ಮತ್ತು ನೋಡಿ ಫಿಸಿಕಲ್ ಮೆಡಿಕಲ್ ಎಜುಕೇಷನ್ ಕ್ವಾಲಿಫಿಕೇಷನ್ಸು ಎಲ್ಲ ಡೀಟೇಲ್ಸ್ ಎಲ್ಲನೂ ಕೂಡ ನಿಮಗೆ ವೆಬ್ಸೈಟಲ್ಲಿ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಖಂಡಿತವಾಗ್ಲೂ ನಾನು ನಿಮಗೆ ವೆಬ್ಸೈಟ್ಸನ್ನು ಕೂಡ ತೋರಿಸ್ತೀನಿ. ಸೊ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿ ಕ್ವಾಲಿಫಿಕೇಷನ್ ಕೂಡ ನೋಡೋಣ. ಸೊ ನೋಡಿ ಇಲ್ಲಿ ವೇತನ ಶ್ರೇಣಿಯನ್ನು ಕೊಟ್ಟಿದ್ದಾರೆ, ಲೆವೆಲ್ 10 ಅಂತ ಹೇಳಿ ಕೊಟ್ಟಿರುವಂಥದ್ದು. ಯಾರಿಗೆ ಫ್ಲೈಯಿಂಗ್ ಆಫೀಸರ್ಸ್ಗೆ ಮಾತ್ರ. ಈ ಒಂದು ಫ್ಲೈಯಿಂಗ್ ಆಫೀಸರ್ಸ್ ಏನು ಅಪ್ಲೈ ಮಾಡ್ತಾ ಇದ್ದೀರಾ ಫ್ಲೈಯಿಂಗ್ಗೆ, ಸೊ ಅವ್ರಿಗಿರೋದು 56,000ದಿಂದ ಎಷ್ಟು, ಸೊ 1,77,000ವರೆಗೂ ಕೂಡ ವೇತನ ಶ್ರೇಣಿ ಇರುವಂಥದ್ದು. ಲೆವೆಲ್ 10 ಪೇ ಸ್ಕೇಲ್ ಅಂತ ಹೇಳ್ಬೋದು. ನಾನ್ ಟೆಕ್ನಿಕಲ್ ಅವರು ಕೂಡ ಏನು ಕಡಿಮೆ ಇಲ್ಲ. ಸೊ ಇಷ್ಟು ನಿಜವಾಗ್ಲೂ 9 ಲಕ್ಷದವರೆಗೂ ಕೂಡ ಸಿಗುವಂಥದ್ದು. ವರ್ಷಕ್ಕೆ ವಾರ್ಷಿಕ ವೇತನ 9 ಲಕ್ಷವರೆಗೂ ಸಿಗುವಂಥ ಎಲ್ಲ ಸಾಧ್ಯತೆಗಳಿದೆ ಅಂತ ಹೇಳ್ಬೋದಾಗಿದೆ ಅಂತ ಹೇಳ್ಬೋದು. ಮತ್ತು ನೋಡಿ ಬೇರೆ ಬೇರೆ ಅಲೋಯೆನ್ಸಸ್ಗಳೆಲ್ಲ ಇಲ್ಲಿ ಸಿಗುವಂಥವು, ಫ್ಲೈಯಿಂಗ್ ಟೆಕ್ನಿಕಲು ಅವೆಲ್ಲನೂ ಅಲೋಯೆನ್ಸಸ್ಗಳೆಲ್ಲ ನಿಮಗೆ ಸಿಗುತ್ತೆ ಅಂತ ಹೇಳಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಪ್ರಿವಿಲೇಜಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ, ಈ ಕ್ಯಾಂಟೀನು, ಆಫೀಸರ್ಸ್ ಮೆಸ್ಸು, ಅಕಾಮಡೇಷನ್ನು, ಉಳ್ಕೊಳ್ಳೋಕ್ಕೆ ಸ್ಥಳ, ಸೊ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳು ಕೂಡ ನಿಮಗೆ ಇರುತ್ತೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಮತ್ತು ನೋಡಿ ಇನ್ಶೂರೆನ್ಸ್ ಕೂಡ ಇದೆ ಇಲ್ಲಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇನ್ಶೂರೆನ್ಸ್ 1 crore, ಸೊ 1 ಕೋಟಿ ಇನ್ಶೂರೆನ್ಸ್ ಕವರ್ ಈಸ್ ಅಪ್ಲಿಕೇಬಲ್ ಟು ಸರ್ವಿಂಗ್ ಆಫೀಸರ್ಸ್ ಅಂತ ಹೇಳಿ ಕೇಳಿದ್ದಾರೆ. ಅಡಿಷನಲ್ ಕವರ್ ಆಫ್ ರುಪೀಸ್ 12 lakh ಇಸ್ ಅಪ್ಲಿಕೇಬಲ್ ಟು ಫ್ಲೈಯಿಂಗ್ ಬ್ರಾಂಚ್ ಆಫೀಸರ್ಸ್. ಸೊ ಬೇರೆಯವ್ರಿಗೆ 1 ಕೋಟಿ ಇರುತ್ತೆ, 1 ಕೋಟಿ ಇನ್ಶೂರೆನ್ಸ್ ಕವರನ್ನು ಕೊಡ್ತಾರೆ ಎಲ್ಲ ಸರ್ವಿಂಗ್ ಆಫೀಸರ್ಸ್ಗೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅಡಿಷ್ನಲ್ 12 ಲಕ್ಷ ಎಕ್ಸ್ಟ್ರಾವನ್ನು ಅಡಿಷ್ನಲ್ಲು ಈ ಫ್ಲೈಯಿಂಗಲ್ಲಿ ಯಾರು ಸೇರ್ಕೊಳ್ತೀರಾ ಸೊ ಅವ್ರಿಗೆ ಇರುವಂಥದ್ದು ಅಂತ ಹೇಳಿ ಕೊಟ್ಟಿದ್ದಾರೆ. ಮತ್ತು ಸ್ಪೋರ್ಟ್ಸ್ ಆ್ಯಂಡ್ ಅಡ್ವೆಂಚರ್ಸ್ ಎಲ್ಲ ಇರುತ್ತೆ. ಸೊ ಒಂದು ಒಳ್ಳೆ ಅವಕಾಶ, ಎಲ್ಲ ಸ್ಪೋರ್ಟ್ಸ್ಗಳೆಲ್ಲ ಆಡ್ಬೋದು ಅಲ್ಲಿ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ಗಳನ್ನ ಓದ್ಕೊಬೇಕಾಗತ್ತೆ ನೀವು. ಈ ಟ್ಯಾಟೂಸ್ ಹಾಕೊಂಡಿರೋರು ಮತ್ತು ಈ ಡ್ರಗ್ಸ್ಗಳನ್ನ ತಗೊಳ್ಳುವಂಥ ವಿಷಯಗಳು, ಟ್ಯಾಟೂಸ್ ಹಾಕೊಂಡಿರೋರು ಡ್ರಗ್ಸ್ಗಳನ್ನ ತಗೊಳ್ಳುವಂಥ ವಿಷಯವಾಗೆಲ್ಲ ಕೊಟ್ಟಿರುವಂಥದ್ದು. ನೋಡಿ ಆನ್ಲೈನ್ ಟೆಸ್ಟ್ ಎಲ್ಲ ಕೂಡ ಇಲ್ಲಿ ಇರುತ್ತೆ. ಸೊ ನೋಡಿ ರಿಜಿಸ್ಟ್ರೇಷನ್ ಫೀಸ್ ಅಂತ ಹೇಳಿ ಇರುತ್ತೆ, 250 ರೂಪಾಯಿ ನಾನ್ ರಿಫಂಡಬಲ್ ಫೀ ಅಂತ ಹೇಳಿ ಇಲ್ಲಿ ಇರುವಂಥದ್ದು. ಮತ್ತು ನೋಡಿ NCC ಸ್ಪೆಷಲ್ ಎಂಟ್ರಿಲಿ ಯಾರು ಎಂಟ್ರಿ ಆಗ್ತಾ ಇದ್ದೀರಾ ಸೊ ಅವರು ಯಾವುದೇ ರೀತಿಯಾದಂತಹ ಪೇಮೆಂಟನ್ನು ಮಾಡೋ ಹಾಗಿಲ್ಲ ಅಂತ ಹೇಳಿ ಇಲ್ಲಿ ಕೊಟ್ಟಿರ್ತಾರೆ. ಸೊ NCC ಅವ್ರಿಗೆ ಮಾತ್ರ ಸ್ಪೆಷಲ್ ಎಂಟ್ರಿ, ಅದು ಫ್ಲೈಯಿಂಗ್ ಮಾತ್ರ ಇರುವಂಥದ್ದು NCC ಅಂತ ಹೇಳ್ಬೋದು. ಮತ್ತು ನೋಡಿ ಟ್ರಾವೆಲ್ ಅಲೋಯೆನ್ಸಸ್ ಅಂತ ಕೊಟ್ಟಿದ್ದಾರೆ. ನೋಡಿ 2 and 4 ಟ್ರಾವೆಲಿಂಗ್ ಫೇಸ್ ಶಾರ್ಟೆಸ್ಟ್ ಕಡಿಮೆ ಏನಿದೆ ರೂಟು, ಶಾರ್ಟೆಸ್ಟ್ ರೂಟಿಗೆ ಟೈರ್ 3 ಟ್ರೈನ್ ಅವರು ರೀಇಂಬರ್ಸ್ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ರೀಇಂಬರ್ಸ್ಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ನಾರ್ಮಲ್ ಬಸ್ಸು ಅಂತ ಹೇಳಿ ಕೊಟ್ಟಿರುವಂಥದ್ದು. ಸೊ ಸೆಲೆಕ್ಷನ್ ಬೋರ್ಡ್ ಫಾರ್ ದ ಫಸ್ಟ್ ಟೈಮ್, ಸೊ ಯಾರು ಫಸ್ಟ್ ಟೈಮ್ ಏರ್ಫೋರ್ಸ್ ಸೆಲೆಕ್ಷನ್ ಬೋರ್ಡ್ಗೆ ಹೋಗ್ತಾ ಇದ್ದೀರಾ ಸೊ ಅವ್ರಿಗೆ ಮಾತ್ರ ಈ ಒಂದು ಟ್ರಾವೆಲಿಂಗ್ ಅಲೋಯೆನ್ಸಸ್ನ ಕೊಡುವಂಥದ್ದು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೋ ಟ್ರಾವೆಲಿಂಗ್ ಅಲೋಯೆನ್ಸ್ ಅಡ್ಮಿಸಬಲ್ ಇಫ್ ಯು ಆರ್ ಆಲ್ರೆಡಿ ಅಪಿಯರ್ಡ್ ಫಾರ್ ದ ಸೇಮ್ ಟೈಪ್ ಎಂಟ್ರಿ ಅಟ್ ಎನಿ ಸೆಲೆಕ್ಷನ್ ಬೋರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಮೊದಲನೇ ಸಾರಿ ಈ ಒಂದು ಟೆಸ್ಟನ್ನು ನೀವು ಕೊಡೋಕ್ಕೆ ಹೋಗ್ತಾ ಇದ್ರೆ ಸೊ ಆಗ ಮಾತ್ರ ನಿಮಗೆ ಕಟ್ಟಿರುವಂಥ ದುಡ್ಡನ್ನು ನಿಮಗೆ ವಾಪಸ್ ಕೊಡುವಂಥದ್ದು. ಸೊ ಈಗ 2ನೇ ಸರಿ 3ನೇ ಸರಿ ಯಾರು ಪ್ರಯತ್ನ ಪಡ್ತಾ ಇದ್ದೀರಾ ಸೊ ಅವ್ರು ಹೋದರೆ ಸೊ ಅವ್ರಿಗೆ ಯಾವುದೇ ರೀತಿಯಾದಂಥ ಟ್ರಾವೆಲ್ ಅಲೋಯೆನ್ಸಸ್ ಇರೋದಿಲ್ಲ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ನಿಮ್ಮ ಒಂದು ಸ್ವವೆಚ್ಚದಿಂದ ಹೋಗಿ
ಮಾಡಿ ಬರಬೇಕಾಗುತ್ತೆ. ನೋಡಿ ಫಿಸಿಕಲ್ ಕಂಡೀಷನ್ಸ್ ಟೆಸ್ಟ್ ಹಂಗೆಲ್ಲ ಕೂಡ ಇಲ್ಲಿ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ. ರನ್ನಿಂಗ್ ಎಲ್ಲ ಎಸ್ಟೆಬಿಲಿಟಿ ಅಂತ ಹೇಳಿ ಎಲ್ಲ ಕೊಟ್ಟಿದ್ದಾರೆ ನೋಡಿ. 10 ನಿಮಿಷಕ್ಕೆ ಎಷ್ಟು 1.6 ಕಿಲೋಮೀಟರ್ನ ಓಡಬೇಕು ಅಂತ ಹೇಳಿ ಇಲ್ಲೆಲ್ಲ ಕೊಟ್ಟಿರುವಂಥದ್ದು. ಸೊ ಇದೆಲ್ಲ ನೀವು ನೋಡ್ಕೋಬೇಕು. ನೋಡಿ ಏನೋ ಒಂದು ಕ್ವೇರೀಸ್ ಇತ್ತು ಅಂತಂದರೆ ನೋಡಿ ಒಂದು ಇಮೇಲ್ ಐ ಡಿನ ಕೊಟ್ಟಿದ್ದಾರೆ, ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ, ಟೋಲ್ ಫ್ರೀ ನಂಬರ್. ಸೊ ಇದಕ್ಕೆ ಫೋನ್ ಮಾಡಿ ಖಂಡಿತವಾಗ್ಲೂ ಇನ್ಫಾರ್ಮೇಷನನ್ನು ತಿಳ್ಕೊಬೋದು. ನೋಡಿ ಈ ಫೋನ್ ಮಾಡೋಕ್ಕೆ ಮೇಲ್ ಹಾಕೋಕ್ಕೆಲ್ಲ ಹಿಂಜರಿಕೆ ಮಾಡ್ಕೋಬಾರ್ದು. ಖಂಡಿತವಾಗ್ಲೂ ಅದು ನಿಮ್ಮ ಹಕ್ಕು ಅಂತ ಹೇಳ್ಬೋದು ಈ ಒಂದು ಜಾಬ್ಸ್ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದು. ಸೊ ಖಂಡಿತವಾಗ್ಲೂ ನೀವು ಒಂದು ಫೋನ್ ನಂಬರ್ಗೆ ನೀವು ಫೋನ್ ಮಾಡಿ ನೀವೆಲ್ಲ ಇನ್ಫಾರ್ಮೇಷನನ್ನು ತಿಳ್ಕೊಬೋದಾಗಿದೆ ಅಂತ ಹೇಳ್ಬೋದು. ಸೊ ನೋಡಿ ಈ ಒಂದು QR ಕೋಡ್ನ ಸ್ಕ್ಯಾನ್ ಮಾಡಿ ಇನ್ಫಾರ್ಮೇಷನ್ ನೀವು ತಿಳ್ಕೊಬೋದು. ಸೊ ಇದು ಒಂದು ಚಿಕ್ಕ ಒಂದು ನೋಟಿಫಿಕೇಶನ್ ಅಂತ ಹೇಳ್ಬೋದು. ಸೊ ಬನ್ನಿ ಈ ಒಂದು ವೆಬ್ಸೈಟ್ಗೆ ಹೋಗಿ ಕೂಡ ಒಂದು ಬಾರಿ ಚೆಕ್ ಮಾಡಿಬಿಡೋಣ. ಸೊ ಅದು ಒಂದು ಕ್ವಾಲಿಫಿಕೇಶನ್ ಇದೆ ಅಂತ ನೋಡಿ. ನಾನು ಹೇಳ್ದಂಗೆ ನೋಡಿ ಗ್ರೌಂಡ್ ಡ್ಯೂಟಿ ನಾನ್ ಟೆಕ್ನಿಕಲ್ ಪೋಸ್ಟ್ಗೆ ಅಂತ ಹೇಳ್ಬೋದು. ನೋಡಿ ಇದಕ್ಕೆ ವಯೋಮಿತಿನ ಕೊಟ್ಬಿಟ್ಟಿದ್ದಾರೆ. ನೋಡಿ ಜನರಲ್ ಆಗಿ ಕೊಟ್ಬಿಟ್ಟಿದ್ದಾರೆ. ನೋಡಿ 20 ಇಂದ 26 ವರ್ಷ ಗ್ರಾಜುಯೇಟ್ಸು ಆ್ಯಂಡ್ ಪೋಸ್ಟ್ ಗ್ರಾಜುಯೇಟ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಯಾವುದೇ ಒಂದು ಪದವಿ ಅಥವಾ ಸ್ನಾತಕ ಪದವಿ ಮಾಡಿರೋರು ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು. ಮತ್ತು ನೋಡಿ ಮ್ಯಾರಿಟಲ್ ಸ್ಟೇಟಸ್ ಅಂತ ಕೊಟ್ಟಿದ್ದಾರೆ. ನೋಡಿ ಕ್ಯಾಂಡಿಡೇಟ್ಸ್ ಬಿಲೋ ಏಜ್ ಆಫ್ 25 ಮಸ್ಟ್ ಬಿ ಅನ್ಮ್ಯಾರಿಡ್. ಸೊ ಯಾರು 25 ವರ್ಷಗಳಿಂದ ಒಳಗಡೆ ಇದ್ದೀರಾ ಅವ್ರಿಗೆ ಮದುವೆ ಆಗಿರಬಾರ್ದು ಈ ಒಂದು ಪೊಸಿಷನ್ಸ್ಗೆ ಅಪ್ಲೈ ಮಾಡೋದಕ್ಕೆ. ಸೊ ಯಾರು 25 ವರ್ಷದ ಮೇಲೆ ಇದ್ದೀರಾ ಅಂದರೆ 26 ವರ್ಷ ಯಾರು ಇದ್ದೀರಾ ಸೊ ಅವರು ಮದುವೆ ಆಗಿರ್ಬೋದು. ಸೊ 25 ವರ್ಷದಿಂದ ಒಳಗಡೆ ಇರುವಂಥ ಯಾವುದೋ ಒಬ್ಬ ಅಭ್ಯರ್ಥಿ ಮದುವೆ ಆಗಿರಬಾರ್ದು ಅಂತ ಕೊಟ್ಟಿದ್ದಾರೆ. ಸೊ ಒಬ್ಬ ಭಾರತೀಯ ನಾಗರಿಕರಾಗಿರಬೇಕು. ಸೊ ಜೆಂಡರ್ ಬೋತ್ ಮೆನ್ ಆ್ಯಂಡ್ ವುಮೆನ್ ಅಂತ ಕೊಟ್ಟಿರುವಂಥದ್ದು ಅಂತ ಹೇಳ್ಬೋದು. ನೋಡಿ ಅಡ್ಮಿನಿಸ್ಟ್ರೇಷನ್ ಬ್ರಾಂಚ್ಗೆ ಏನು ಕೇಳಿದ್ದಾರೆ ಕ್ವಾಲಿಫಿಕೇಶನ್ ಅಂತಂದರೆ ನೋಡಿ ಅಡ್ಮಿನಿಸ್ಟ್ರೇಷನ್ ಬ್ರಾಂಚ್ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ವೆಬ್ಸೈಟಲ್ಲಿ ಸಿಗುತ್ತೆ. ನೋಡಿ ವೆಬ್ಸೈಟಿಂದನೇ ನಾನು ತಗೊಳ್ತಾ ಇರುವಂಥದ್ದು. ನೋಡಿ ಅಡ್ಮಿನಿಸ್ಟ್ರೇಷನ್ ಬ್ರಾಂಚಲ್ಲಿ ಇಲ್ಲಿ ನೋಡಿ ನೋಡಿ ನಾನು ಆಲ್ರೆಡಿ ಹೇಳ್ದಂಗೆ ಶಾರ್ಟ್ ಸರ್ವಿಸು ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳಿಗೆ ಇಬ್ರಿಗೂ, ಪರ್ಮನೆಂಟು ಬರೀ ಮೆನ್ನಿಗೆ ಮಾತ್ರ ಅಂತ ಹೇಳ್ಬೋದು. ಮತ್ತು ನೋಡಿ ಅಡ್ಮಿನಿಸ್ಟ್ರೇಷನ್ಗೆ ಕ್ವಾಲಿಫಿಕೇಶನ್ ಬಂದು ಗ್ರಾಜುಯೇಷನ್ ಡಿಗ್ರಿ ಮಿನಿಮಮ್ 3 ಇಯರ್ಸ್ ಅಂತ ಕೇಳಿದ್ದಾರೆ. ಯಾವುದೇ ಒಂದು ವಿಷಯ ಅಂತ ಕೊಟ್ಟಿದ್ದಾರೆ ಇನ್ ಎನಿ ಡಿಸಿಪ್ಲಿನ್ ಅಂತ ಕೊಟ್ಟಿರುವಂಥದ್ದು. 60% ಅಗ್ರಿಗೇಟ್ ಇರಬೇಕು. ಆರ್ ಅಂತ ಕೊಟ್ಟಿದ್ದಾರೆ. ಆರ್ ಸೊ ಅವರು ಒಂದು ಸೆಕ್ಷನ್ ಎ ಆ್ಯಂಡ್ ಬಿ ಎಕ್ಸಾಮಿನೇಷನ್ ಅವ್ರದ್ದೇ ಆದಂಥ ಒಂದು ಅಸೋಸಿಯೇಟ್ ಮೆಂಬರ್ಶಿಪ್ ಎಕ್ಸಾಮಿನೇಷನ್ ಇರುತ್ತೆ. ಸೊ ಅವರು ಆ ಎಕ್ಸಾಮ್ ಕಂಡಕ್ಟ್ ಮಾಡಿರೋರು ಕೂಡ ಅಪ್ಲೈ ಮಾಡ್ಬೋದು. ಮತ್ತು ಏರೋನಾಟಿಕಲ್ ಸೊಸೈಟಿ ಇಂದ ಕಂಡಕ್ಟ್ ಮಾಡಿರುವಂಥ ಎಕ್ಸಾಮ್ಸ್ ಕೂಡ ನೀವು ಕಂಡಕ್ಟ್ ಮಾಡ್ಬೋದು. ಸೊ ಅದೆಲ್ಲ ಅಷ್ಟು ಇಂಪಾರ್ಟೆಂಟ್ ಏನಲ್ಲ. ಸೊ ನಮ್ಮ ಹುಡುಗರಿಗೆ ನೋಡಿ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವುದೇ ಒಂದು ಗ್ರಾಜುಯೇಟ್ ಡಿಗ್ರಿ 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಎನಿ ಡಿಸಿಪ್ಲಿನ್ ಯಾವುದೇ ಒಂದು ವಿಷಯ ಅಂತ ಹೇಳ್ಬೋದು. ಮತ್ತು ನೋಡಿ ಅಕೌಂಟ್ಸ್ ಬ್ರಾಂಚಲ್ಲಿ ಕೂಡ ಕರೆದಿರುವಂಥದ್ದು ಪರ್ಮನೆಂಟ್ ಕಮಿಷನ್ನು ಮತ್ತು SSCಗೆ ಇಬ್ಬರು ಕರೆದಿರುವಂಥದ್ದು ನೀವು ಆಲ್ರೆಡಿ ನೋಡಿದ್ದೀರಾ. ಸೊ ನೋಡಿ ಏನೇನಿರುತ್ತೆ ರೆಸ್ಪಾನ್ಸಿಬಿಲಿಟಿ ಅಂದರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು, ಫಂಡ್ಸು, ಸೊ ಇಂಟರ್ನಲ್ ಆಡಿಟ್ ಮಾಡುವಂಥದ್ದು. ಸೊ ಈ ರೀತಿಯಾದ ವಿಷಯಗಳಿರುತ್ತೆ. ನೋಡಿ ಇದಕ್ಕೆ ಅಕೌಂಟ್ಸ್ಗೆ BCom ಡಿಗ್ರಿ ಆಗಿರಬೇಕು. BCom ಡಿಗ್ರಿ ಸೊ 3 ವರ್ಷ ಯಾವುದೇ ಒಂದು ಯೂನಿವರ್ಸಿಟಿಯಿಂದ BCom ಡಿಗ್ರಿ ಆಗಿದ್ದು 60% ಮಾರ್ಕ್ಸ್ ಇತ್ತು ಅಂದರೆ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದು. ಮತ್ತು ನೋಡಿ ಲಾಜಿಸ್ಟಿಕ್ಸಲ್ಲೂ ಕೂಡ ಅಷ್ಟೇ ಪರ್ಮನೆಂಟು SSCಗಿದೆ. ಸೊ ಗ್ರ್ಯಾಜುಯೇಷನ್ ಡಿಗ್ರಿಯನ್ನು ಕೇಳಿರುವಂಥದ್ದು ಮಿನಿಮಮ್ 3 ವರ್ಷ ಯಾವುದೇ ಒಂದು ವಿಷಯ ಅಂತ ಕೇಳಿದ್ದಾರೆ. ಮತ್ತು 60% ಮಾರ್ಕ್ಸು ಇರಬೇಕು ಅಂತ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಈ 3 ಬ್ರಾಂಚ್ಗೆ ಇವಾಗ ಕರೀತಾ ಇರುವಂಥದ್ದು ರಿಜಿಸ್ಟ್ರೇಷನ್ನು. ಸೊ ಈ ಒಂದು ನೋಡಿದ್ದೀರಾ ಅಕೌಂಟ್ಸ್ ಬ್ರಾಂಚಿಗೆ ಮಾತ್ರ BCom ಅನ್ನು ಕೇಳಿರುವಂಥದ್ದು. ಈ ಒಂದು ಲಾಜಿಸ್ಟಿಕ್ಸ್ ಮತ್ತು ಅಡ್ಮಿನಿಸ್ಟ್ರೇಷನ್ಗೆ ಸೊ ಯಾವುದೇ ಒಂದು ಪದವಿಯನ್ನು ಮಾಡಿರೋರು 60% ಮಾರ್ಕ್ಸ್ ಇರೋರು ಖಂಡಿತವಾಗ್ಲೂ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು. ಸೊ ಹೆಚ್ಚಿನ ಮಾಹಿತಿಗಾಗಿ ಖಂಡಿತವಾಗ್ಲೂ afcat.cdac.in ಸೊ ಈ ಒಂದು ವೆಬ್ಸೈಟ್ಗೆ ನೀವು ಖಂಡಿತವಾಗ್ಲೂ ವಿಸಿಟ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಸೊ ಖಂಡಿತವಾಗ್ಲೂ ಸೊ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಸೊ ಆಲ್ರೆಡಿ ಈ ಒಂದು ವೆಬ್ಸೈಟಲ್ಲೂ ಕೂಡ ಅನೌನ್ಸ್ಮೆಂಟ್ ಬರ್ತಾ ಇದೆ. ಇಲ್ಲಿ ನೋಡ್ತಾ ಇದ್ದೀರಾ ನೀವು ಅನೌನ್ಸ್ಮೆಂಟ್ ಬರ್ತಾ ಇರೋದನ್ನ ನೋಡಿ. AFCAT 01/2022 ರಿಜಿಸ್ಟ್ರೇಷನ್ ಫಾರ್ AFCAT ಆ್ಯಂಡ್ NCC ಬ್ರಾಂಚಸ್. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು NCC ಬ್ರಾಂಚಸ್ ಈಸ್ ಗೋಯಿಂಗ್ ಟು ಕಮೆನ್ಸ್ ಆನ್ 1st ಡಿಸೆಂಬರ್ 2021 ಅಂತ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ನಾನು ಇವಾಗ ಕೊಟ್ಟಿರುವಂಥ ನೋಟಿಫಿಕೇಶನ್ ಕೂಡ ಅದ್ರ ಬಗ್ಗೆನೇ ಅಂತ ಹೇಳ್ಬೋದು. ಸೊ ಈ ಒಂದು ಇನ್ಫಾರ್ಮೇಷನ್ ಎಲ್ಲ ಬೇಕು ಅಂತಂದರೆ ನೋಡಿ ಫ್ಲೈಯಿಂಗ್ ಅಪ್ಲೈ ಮಾಡೋರು ಸೊ ಈ ಒಂದು ವೆಬ್ಸೈಟಲ್ಲೇ ಫ್ಲೈಯಿಂಗ್ ಬ್ರಾಂಚ್ ಅಂತ ಕ್ಲಿಕ್ ಮಾಡಿದ್ರೆ ಅದ್ರ ಕ್ವಾಲಿಫಿಕೇಶನ್ ಬರುತ್ತೆ. ಗ್ರೌಂಡ್ ಡ್ಯೂಟಿ ಟೆಕ್ನಿಕಲ್ನ ಕ್ಲಿಕ್ ಮಾಡಿದ್ರೆ ಅದ್ರ ಡೀಟೇಲ್ಸ್ ಬರುತ್ತೆ. ನಾನು ಈಗ ತೋರಿಸಿದ್ದು ಇದನ್ನು ನಿಮಗೆ ಗ್ರೌಂಡ್ ಡ್ಯೂಟಿ ನಾನ್ ಟೆಕ್ನಿಕಲ್ ಬ್ರಾಂಚಸ್ಗೆ ಎಲ್ಲ ಇನ್ಫಾರ್ಮೇಷನನ್ನು ನಾನು ನಿಮಗೆ ತೋರಿಸ್ತಾ ಹೋಗಿದ್ದೆ. ಸೊ ನಿಮಗೆ ಈ ಒಂದು ಮಾಹಿತಿ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗಾದ್ರೂ ನಿಮ್ಮ ಫ್ರೆಂಡ್ಸಿಗೆ ಹೆಲ್ಪ್ ಆಗ್ಬೋದು. ಸೊ ಅವ್ರಿಗೆ ಏರ್ಫೋರ್ಸಲ್ಲಿ ಹೋಗಿ ಕೆಲಸ ಮಾಡುವಂಥ ಆಸಕ್ತಿ ಇರ್ಬೋದು. ಸೊ ಖಂಡಿತವಾಗ್ಲೂ ಈ ವಿಡಿಯೋನ ಶೇರ್ ಮಾಡ್ತಾ ಇರಿ. ಜಾಬ್ಸ್ಗೆ ಯಾವಾಗಲೂ ಸ್ಮಾರ್ಟ್ ಜಾಬ್ ಕರ್ನಾಟಕನ ನೋಡ್ತಾ ಇರಿ. ಸೊ ಎಲ್ಲರೂ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.